ಎಲ್ಲ ತಾಲೀಮುಗಳು ಕೂಡ ಯಶಸ್ವಿ ಆಗಿದ್ದಾವೆ. ಹಾಗಾಗಿ ಇನ್ನು ಮರದ ಅಂಬಾರಿದು ಇನ್ನೊಂದು ತಾಲೀಮಿದೆ, ಅದು ಮುಗೀತು ಅಂದರೆ ಎಲ್ಲ ತಾಲೀಮುಗಳು ಕಂಪ್ಲೀಟ್ ಆದಂಗೆ. ಹಾಗಾಗಿ ಎಲ್ಲ ಆನೆಗಳು ಕೂಡ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ದಾವೆ. ಹೌದಾ, ಇದು ರೂಲ್ಸನ್ನು ವೈಲೇಟ್ ಮಾಡಿ ರೀಲ್ಸ್ ಮಾಡಿರುವಂಥ ಇದನ್ನು ಅನುಮತಿ ಇಲ್ಲದೆ ಆನೆ ಹತ್ರ ಹೋಗಿರುವಂಥವ್ರಿಗೆ ಕೂಡ ನಾವು ಫೈನ್ ಹಾಕ್ತಾ ಇದ್ವಿ. ಈಗ ಏನು ವೈರಲ್ ಆಗಿರುವಂಥ ವಿಡಿಯೋ ಕೂಡ ಅವ್ರಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ. ಅವರು 2 ದಿನ ಟೈಮ್ ಕೇಳಿದ್ದಾರೆ. ಸೀಸನ್ ಬಿಹಾರದಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು, ಹಾಗಾಗಿ ಬರೋಕ್ಕೆ 2 ದಿನ ಟೈಮ್ ಕೇಳಿದ್ದಾರೆ. ಬಂದ ತಕ್ಷಣ ನಾವು ಅದೇನಿದೆ ಪ್ರೊಸೀಜರ್ ಪ್ರಕಾರ ಕಾನೂನು ರೀತಿ ಕ್ರಮನ ಕೈಗೊಳ್ತೀವಿ. ದಯವಿಟ್ಟು ಎಲ್ಲರೂ ಈಗ ಲೈಟಿಂಗ್ಸ್ ಹಾಕಿದ್ದಾರೆ, ಆನೆಗಳು ತಾಲೀಮಿಗೆ ಬರ್ತಾ ಇದ್ದಾವೆ. ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡಿ, ಅವು ಕೂಡ ನಾವು ಈಗ ಲೈಟಿಂಗ್ ಇದಕ್ಕೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಪಬ್ಲಿಕ್ ಸೇಫ್ಟಿ ನಮಗೆ ಬಹಳ ಮುಖ್ಯ. ಆದ್ದರಿಂದ ಡಿಸ್ಟೆನ್ಸಿಂದ ನೋಡಿ ಕಣ್ ತುಂಬಿಕೊಳ್ಳಿ. ಯಾವುದೇ ಕಾರಣಕ್ಕೂ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಏನು ಚೀರಾಟ ಮತ್ತು ಶಬ್ದವನ್ನು ಮಾಡಬೇಡಿ ಜಾಸ್ತಿ. ಹಾಗಾಗಿ ಅವು ವನ್ಯಜೀವಿಗಳು, ಅದರ ಬಿಹೇವಿಯರ್ಸ್ ಕೂಡ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಇದಕ್ಕೆ ಆಸ್ಪದನ ನೀಡಬೇಡಿ. ಅವು ನಡ್ಕೊಂಡು ಹೋಗುವಂಥ ಇದನ್ನು ಏನೋ ಚೆನ್ನಾಗಿ ನಡಿಗೆಯನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಕೇಳ್ಕೊಳ್ತೀನಿ. 3 ಆನೆಗಳು ಸೆಲೆಕ್ಟ್ ಆಗಿದ್ದವು. ಒಂದು ಮಹೇಂದ್ರ, ಕಾವೇರಿ ಮತ್ತು ಲಕ್ಷ್ಮಿ. 3 ಆನೆಗಳು ನಾಳೆ 24ನೇ ತಾರೀಕು ಈವ್ನಿಂಗು ಶ್ರೀರಂಗಪಟ್ಟಣಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿಂದ 25ನೇ ತಾರೀಕು ಮೆರವಣಿಗೆಯಲ್ಲಿ ಪಾಲ್ಗೊಂಡು ರಿಟರ್ನ್ ಬರ್ತಾವೆ. ಹಿಂದೆ
ಹೆಚ್ಚಬಾರ್ದು, ಅದೇ ರೀತಿಯಾಗಿ ಸೂತ್ರಗಳು ಹೆಚ್ಚಬಾರ್ದು. ಆ ಒಂದು ನಿಟ್ಟಿನಲ್ಲಿ ಅಂಥದ್ದೊಂದು ಪ್ರಾಕ್ಟೀಸನ್ನು ಅಥವಾ ದೂರು ತಾಲೀಮನ್ನು ಮಾಡಲಾಗುತ್ತೆ. ಇದು 3ನೇ ಹಂತದ ಅಥವಾ ಕೊನೆ ಹಂತದ ತಾಲೀಮು ಇಲ್ಲಿ ಬನ್ನಿ ಇಲ್ಲೇ ಬನ್ನಿ, ಸೆಂಟ್ರಲ್ ಮಾಡ್ತಾವ್ರಲ್ಲ ಇವರು, ಬನ್ನಿ ಮಾಡ್ತಾವ್ರ ಬನ್ನಿ. ನಾವು ಹತ್ರನ ಎಲ್ಲಿದ್ರಿ? ಆಂಗಲ್ ಚೇಂಜ್ ಅಣ್ಣ ಯಾವಾಗಲಿ ಇನ್ನೊಂದ್ಸಲ ಮಾಡ್ತೀರಾ? ಇನ್ನೂ 2 ಸಲ ಅದು ಫಸ್ಟ್ ಲಾಸ್ಟ್ ಓಕೆ ಗಾಡಿ ಈ ಕಡೆ ಅಣ್ಣ ಎಜಿನೇಷನ್ ಒಳಗಡೆ ಇದೇ ಲಾಸ್ಟು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.